ಸಾರ್ವಜನಿಕ ಸ್ಥಳಗಳಲ್ಲಿ ಟಾಯ್ಲೆಟ್ಗಳನ್ನು ಯೂಸ್ ಮಾಡೋ ಮುಂಚೆ ಮಹಿಳೆಯರು ಒಂದಲ್ಲ ಎರಡಲ್ಲ ಸುಮಾರು ಬಾರಿ ಯೋಚನೆ ಮಾಡಬೇಕು. ಯಾಕಂದ್ರೆ ಇಂಥ ಸೈಕೋಗಳಿರ್ತಾರೆ. ಥಿಯೇಟರ್ನಲ್ಲಿ ಮಹಿಳೆಯರ ಟಾಯ್ಲೆಟ್ನಲ್ಲಿ ಓರ್ವ ಅಪ್ರಾಪ್ತ ಕ್ಯಾಮ್ರಾ ಇಟ್ಟಿದ್ದಾನೆ. ಆ ಕ್ಯಾಮ್ರಾ ಕಂಡು ಮಹಿಳೆಯರು ಶಾಕ್ ಆಗಿದ್ದಾರೆ. ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಆರೋಪಿಯನ್ನ ಹಿಡಿದು ಆತನಿಗೆ ಥಳಿಸಿ ಪೊಲೀಸರಿಗೆ ಜನ ಒಪ್ಪಿಸಿದ್ದಾರೆ. ನೂವು ನಾಲ್ಕು ನಚ್ಚಾವ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡೋಕ್ಕೆ ಹೋದಂತಹ ವೇಳೆ ಕ್ಯಾಮ್ರಾ ಇಟ್ಟಿದ್ದು ಪತ್ತೆಯಾಗಿದೆ. ಈಗ ಸದ್ಯಕ್ಕೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಲೇ ಹೇಳಿದ ಹಾಗೆ ಮಹಿಳೆಯರು ಈ ರೀತಿಯಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಜೊತೆಗೆ ಈ ಥಿಯೇಟರ್ನಲ್ಲಿರುವಂಥ ಟಾಯ್ಲೆಟ್ಗಳನ್ನು ಬಳಸೋಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಬೇಕು. ಯಾಕಂದರೆ ಇಂಥ ಸೈಕೋಗಳಿರ್ತಾರೆ. ಗೊತ್ತಿಲ್ಲದಿರೋ ಥರ ರೆಕಾರ್ಡ್ ಆಗಲಿ ಅಂತ ಹೇಳಿ ಕೆಲವೊಂದಷ್ಟು ಕಡೆಗಳಲ್ಲಿ ಕ್ಯಾಮ್ರಾಗಳನ್ನು ಇಟ್ಟು ಬರೀ ಟಾಯ್ಲೆಟ್ ಅಂತಾನೆ ಅಲ್ಲ, ಒಂದು ಕಡೆ ಚೇಂಜಿಂಗ್ ರೂಮ್ಗಳಲ್ಲೂ ಇಂಥ ಘಟನೆಗಳಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ ಬೆಂಗಳೂರಿನಲ್ಲೇ. ಸೊ ಹುಷಾರ್ನಲ್ಲಿ ನೀವಿರಿ, ನಿಮ್ಮ ಹುಷಾರ್ನಲ್ಲಿ ನೀವಿರಿ. ಈ ರೀತಿಯಾದಂಥ ಒಂದು ಸ್ಥಳಗಳಲ್ಲಿ ಟಾಯ್ಲೆಟನ್ನು ಯೂಸ್ ಮಾಡದಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಒಬ್ಬ ಅಪ್ರಾಪ್ತ ಸಂಧ್ಯಾ ಥಿಯೇಟರ್ನಲ್ಲಿ ಲೇಡೀಸ್ ಟಾಯ್ಲೆಟ್ನಲ್ಲಿ ಕ್ಯಾಮ್ರಾ ಇಟ್ಟು ಈಗ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿನ ಜನನೇ ಆತನಿಗೆ ಥಳಿಸಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ರಾಯ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಇದೇನು ಬೆಂಗಳೂರಿನಲ್ಲಿ ಸೈಕೋಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆಯಾ ಅಂತ? ಯಾರೀ ವಿಕೃತ ಅಪ್ರಾಪ್ತ ಅಂತ? ರಾಹುಲ್, ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಹಿಂದೆ ಕೂಡ ನೀವು ಹೇಳಿದ ಹಾಗೆ ಸಾಕಷ್ಟು ಬಾರಿ ಇಂತಹ ಘಟನೆಗಳು ನಡೆದಿತ್ತು. ಜೊತೆಗೆ ಒಂದು ಕೆಫೆಯಲ್ಲಿ, ಕನ್ನಿಂಗ್ಹ್ಯಾಮ್ ರಸ್ತೆಯ ಒಂದು ಕೆಫೆಯಲ್ಲಿ ಕೂಡ ಇದೇ ರೀತಿ ಮಹಿಳೆಯೊಬ್ಬರು ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮೊಬೈಲ್ ಕ್ಯಾಮರಾವನ್ನು ಐಡೆಂಟಿಫೈ ಮಾಡಿದ್ರು. ಅದಾದ ಬಳಿಕ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಈಗ ಅದೇ ಮಾದರಿಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು. ಮಡಿವಾಳದ ಸಂಧ್ಯಾ ಥಿಯೇಟರ್ನಲ್ಲಿ ಮಹಿಳೆಯೊಬ್ಬರು ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಥಿಯೇಟರ್ಗೆ ಹೋಗಿರ್ತಾರೆ. ಆ ಇಂಟರ್ವಲ್ ಬಂದಾಗ ವಾಶ್ರೂಮ್ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಕ್ಯಾಮ್ರಾವನ್ನ ಇಟ್ಟಿರುವಂಥದ್ದು ಗೊತ್ತಾಗಿದೆ. ತಕ್ಷಣ ಅಲ್ಲಿದ್ದಂತಹ ಒಂದಷ್ಟು ಜನ ಸ್ಥಳೀಯರಿಗೂ ಕೂಡ, ಅಂದ್ರೆ ಸಾರ್ವಜನಿಕರಿಗೂ ಕೂಡ ಈ ಒಂದು ವಿಚಾರವನ್ನ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲಿದ್ದಾಗಲೇ ಆ ಆರೋಪಿ ಯಾರು, ಅಂದ್ರೆ ಅಪ್ರಾಪ್ತ ಯುವಕ ಏನಿದ್ದಾನೆ ಆತನನ್ನ ಕೂಡ ಪತ್ತೆ ಹಚ್ಚುವಲ್ಲಿ ಅಲ್ಲಿದ್ದಂತಹ ಸಾರ್ವಜನಿಕರು ಯಶಸ್ವಿ ಆಗ್ತಾರೆ. ಅದಾದ ಮೇಲೆ ಅಂದ್ರೆ ಯಾವ ರೀತಿ ಅವರಿಗೆ ಅಲ್ಲಿ ಒಂದು ಕ್ಯಾಮ್ರಾ ಇತ್ತು ಅನ್ನೋದು ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಅವ್ರು ಹೋದಂತಹ ಸಂದರ್ಭದಲ್ಲೇ ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಆರೋಪಿ ಏನಿದ್ದಾನೆ ಆತನನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಈ ಮಹಿಳೆಯ ಒಂದು ವಿಡಿಯೋವನ್ನ ಮಾತ್ರ ಆತ ಚಿತ್ರೀಕರಿಸಿದ್ನ, ಅಥವಾ ಈ ಹಿಂದೆ ಏನಾದರೂ ಇಂತಹ ಒಂದು ಪ್ರಕರಣದಲ್ಲಿ, ಇಂತಹ ಒಂದು ಕೃತ್ಯದಲ್ಲಿ ಆತ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆ ಈಗಾಗಲೇ ಆತನ ಮೊಬೈಲ್ ಒಂದು ವಿಡಿಯೋವನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಈತ ಅಪ್ರಾಪ್ತ ಅನ್ನೋದು ಗೊತ್ತಾಗಿದೆ. ಅಲ್ಲಿದ್ದಂತಹ ಸಾರ್ವಜನಿಕರು ಆತನಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಆತ ಯಾವುದಕ್ಕೂ ಕೂಡ ಉತ್ತರವನ್ನು ನೀಡದೆ ಮೌನವಾಗಿ ನಿಂತಿದ್ದ. ಬಳಿಕ ಸಾರ್ವಜನಿಕರು ಆತನನ್ನ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಆರೋಪಿಯನ್ನ ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.